ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಇವತ್ತು ಟೇಸ್ಟಿಯಾಗಿರೋ ವೆಜ್ ಮೋಮೋಸ್ ರೆಸಿಪಿ ನೋಡೋಣ. ಇದಕ್ಕೆ ಮೋಮೋಸ್ ಚಟ್ನಿ ಮಾಡ್ಕೊಂಡ್ವಿ ಅಂತಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಟೇಸ್ಟಿಯಾಗಿರೋ ಬಿಸಿ ಬಿಸಿ ಮೋಮೋಸ್ ರೆಸಿಪಿಗೆ ನಾನು ಸಣ್ಣಗೆ ಚಾಪ್ ಮಾಡಿರೋಂಥ ಆನಿಯನ್, ಕ್ಯಾರೆಟ್, ಕ್ಯಾಬೇಜ್, ಬೀನ್ಸ್, ಕ್ಯಾಪ್ಸಿಕಮ್ ಇಷ್ಟನ್ನು ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೋಮೋಸ್ಗೆ ಹಿಟ್ಟು ಕಲಿಸ್ಬಿಡೋಣ. ಇದಕ್ಕೆ 1 ಕಪ್ ಮೈದಾ, ಸ್ವಲ್ಪ ಉಪ್ಪು, ನೀರು, ಪೂರಿ ಹಿಟ್ಟಿನ ಅದಕ್ಕೇ ಚೆನ್ನಾಗಿ ನಾದಿ ಕಲಸಿಟ್ಕೋಬೇಕು. ನೋಡಿ, ಈಗ ಸಾಫ್ಟಾಗಿ ಬಂದಿದೆ ಡೋ. ಇದನ್ನು ಚೆನ್ನಾಗಿ ಮಿದ್ಕೊಂಡಿದ್ದೀನಿ. ಇದನ್ನು ಒಂದು 1/4 ಗಂಟೆ ಮುಚ್ಚಿಡೋಣ. ಅಷ್ಟೊತ್ತಿಗೆ ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿ ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ, ಸಣ್ಣಗೆ ಚಾಪ್ ಮಾಡಿರೋ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್, ಕ್ಯಾರೆಟ್ ಒಂದೊಂದೇ ಹಾಕ್ಕೊಂಡು ಸ್ವಲ್ಪನೇ ಫ್ರೈ ಮಾಡ್ಕೊಳ್ತಾ ಬರಬೇಕು. ಕ್ಯಾಬೇಜ್, ಬೀನ್ಸ್, ಸ್ವಲ್ಪ ಸಾಲ್ಟ್, ಪೆಪ್ಪರ್ ಪೌಡರ್, ಗರಂ ಮಸಾಲ, ಟೊಮೆಟೊ ಕೆಚಪ್ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಪೇಸ್ಟ್ ಇಷ್ಟು ಹಾಕಿ ಸ್ಟಫಿಂಗ್ ರೆಡಿಯಾಗಿದೆ. ಈಗ ಮೋಮೋಸ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಸಣ್ಣ ಸಣ್ಣ ಉಂಡೆ ಮಾಡಿ ನಾವು ಸೈಡಿಗೆ ಇಟ್ಕೊಳ್ಳೋಣ. ಇದನ್ನು ನೋಡಿ, ಸೇಮ್ ಪೂರಿಗಿಂತ ತೆಳ್ಳಗೆ ಬರಬೇಕು. ತೆಳ್ಳಗೆ ಈ ರೀತಿ ಲಡ್ಡಿಸ್ಕೋಬೇಕು. ಚೆನ್ನಾಗಿ ಹೊತ್ಕೊಂಡ್ಮೇಲೆ ಈಗ ಒಂದೊಂದಕ್ಕೆ ನಾನು ಫಿಲ್ಲಿಂಗ್ ಮಾಡ್ಕೊಳ್ತೀನಿ. ಈಗ ನೋಡಿ, ಸ್ಟಫಿಂಗ್ನ ಒಂದೊಂದು ಸ್ಪೂನೇ ಒಂದೊಳಗಡೆ ಈ ರೀತಿ ಫಿಲ್ ಮಾಡಿಕೊಂಡು ಸೈಡ್ಸ್ಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ಮೋಮೋಸ್ ನೀವು ಯಾವ ರೀತಿ ಶೇಪ್ ಬೇಕೋ ಆ ಥರ ಮಾಡ್ಕೋಬೋದು. ನಾನು ಈ ಶೇಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿ ಬಂತು. ಈಸಿನೇ. ಒಂದು ಕಡೆಯಿಂದ ಹಿಂಗೆ ಸ್ಟಫಿಂಗ್ ಹಾಕಿ ಹಿಂಗೆ ಕ್ಲೋಸ್ ಮಾಡಿಕೊಂಡು ಈ ರೀತಿ ನಾವು ಕ್ಲೋಸ್ ಮಾಡ್ಕೊಳ್ತಾ ಬರೋದಷ್ಟೆ. ಟೇಸ್ಟಿಯಾಗಿರುವಂಥ ಹೆಲ್ದಿ ಮೋಮೋಸ್ ಮನೆಯಲ್ಲೇ ನಾವು ಆರಾಮಾಗಿ ಪ್ರಿಪೇರ್ ಮಾಡ್ಕೋಬೋದು. ಈ ಸ್ಟೀಮರ್ ಇತ್ತಂದರೆ ನೀವು ಸ್ಟೀಮರಲ್ಲಿ ಕುಕ್ ಮಾಡ್ಕೊಳ್ಬೋದು. ಇಲ್ಲಾಂತಂದರೆ ಇಡ್ಲಿ ಕುಕ್ಕರ್ ಇತ್ತಂದರೆ ಅದರಲ್ಲೂ ಬೇಕಾದ್ರೆ ಸ್ವಲ್ಪ ಆಯಿಲ್ ಗ್ರೀಸ್ ಮಾಡಿ ಇಡ್ಲಿ ಕುಕ್ಕರಲ್ಲಿ ಒಂದು 15 ಮಿನಿಟ್ಸ್ ಬೇಕ್ ಮಾಡಿದ್ರಿ ಅಂತಂದ್ರೂ ಸ್ಟೀಮ್ ಕುಕ್ ನಿಮಗೆ ಹೆಲ್ದಿ ಮೋಮೋಸ್ ರೆಡಿ ಆಗುತ್ತೆ. ಇದನ್ನು ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ. ನೋಡಿ, ಬಿಸಿ ಬಿಸಿ ಸರ್ವ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಟೇಸ್ಟಿ ಮೋಮೋಸ್ ರೆಡಿ ಟು